ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಶ್ರೇಷ್ಠ ಭಾಗ್ಯ ಹಾಗೂ ಕುಸುಮ ನಡುವಣ ಆಟ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ವೀಕ್ಷಕರಿಗೆ ಇಷ್ಟವಾಗುವಂತೆ ಎಪಿಸೋಡ್ಗಳು ಬರುತ್ತಿದ್ದು, ಶ್ರೇಷ್ಠಾಳಿಗೆ ಬುದ್ಧಿ ಕಲಿಸುವ ಭಾಗ್ಯ ಹಾಗೂ ತಾಂಡವಮ್ಮ ಕುಸುಮಾಳ ಎಪಿಸೋಡ್ಗೆ ಉತ್ತಮ ಟಿಆರ್ಪಿ ಬಂದಿದೆ. ಸದ್ಯ ಶ್ರೇಷ್ಠ ಮನಸ್ಸೊಸೆಯ ಪಟ್ಟ ಭದ್ರಪಡಿಸಿಕೊಳ್ಳಲು ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾಳೆ. ಆದರೆ ಈ ಪ್ಲಾನ್ಗಳೆಲ್ಲ ಫೇಲ್ ಆಗ್ತಾನೂ ಇದೆ. ಸತ್ಯನಾರಾಯಣ ಪೂಜೆಯಲ್ಲಿ ಶ್ರೇಷ್ಠ ನೈವೇದ್ಯದ ಬದಲು ಉಪ್ಪಿಟ್ಟು ತಂದುಕೊಟ್ಟು ಪಚೀತಿ ಮಾಡಿದ್ದು ಗೊತ್ತೇ ಇದೆ. ಬಳಿಕ ಭಾಗ್ಯ ದೇವರಿಗೆ ನೈವೇದ್ಯ ತಯಾರು ಮಾಡ್ತಾಳೆ. ಈ ಎಲ್ಲ ಘಟನೆಯಿಂದ ಕೋಪಗೊಂಡ ಶ್ರೇಷ್ಠ, ನಾನು ಇಲ್ಲಿಗೆ ಸೋಲಲು ಬಂದಿಲ್ಲ, ಗೆಲ್ಲಲು ಬಂದಿರುವುದು, ಗೆದ್ದು ತೋರಿಸುತ್ತೇನೆಂದು ಎಲ್ಲರ ಮುಂದೆ ಮತ್ತೆ ಸವಾಲು ಹಾಕ್ತಾಳೆ. ನಾನು ಭಾಗ್ಯಳನ್ನು ಅನುಸರಿಸಿದ್ರೆ ಆಗುವುದಿಲ್ಲ, ಇನ್ಮುಂದೆ ಶ್ರೇಷ್ಠ ಆಗಿಯೇ ಎಲ್ಲರಿಗೂ ಬುದ್ಧಿ ಕಲಿಸುತ್ತೇನೆಂದು ನಿರ್ಧರಿಸಿದ್ದಾಳೆ. ಮರುದಿನ ಆಫೀಸಿಗೆ ಹೊರಡುವ ಶ್ರೇಷ್ಠ ಮನೆ ಕೆಲಸ ಮಾಡಲು ಕೆಲಸದವಳನ್ನ ಗೊತ್ತು ಮಾಡುತ್ತಾಳೆ. ಮನೆ ಕೆಲಸ ಮಾಡಲು ಕಂಡೀಷನ್ ಮೇಲೆ ಕಂಡೀಷನ್ ಹಾಕುವ ಕೆಲಸದವಳು ಎಲ್ಲ ಕೆಲಸವನ್ನ ಮಾಡಿ ಮುಗಿಸ್ತಾಳೆ. ಇದೇ ಖುಷಿಗೆ ಶ್ರೇಷ್ಠ ಎಲ್ಲರನ್ನೂ ಡೈನಿಂಗ್ ಟೇಬಲ್ ಬಳಿ ಕೂರಿಸಿ, ಇನ್ನು ಮುಂದೆ ನಾನು ಆಫೀಸಿಗೆ ಹೋಗುತ್ತೇನೆ, ಮನೆ ಕೆಲಸ ಮಾಡಲು ಇವಳನ್ನು ಕರೆದು ತಂದಿರುವೆ ಎಂದು ಪರಿಚಯ ಮಾಡಿಸ್ತಾಳೆ. ಇದನ್ನ ಕೇಳಿ ಭಾಗ್ಯ ಹಾಗೂ ಕುಸುಮ ಶಾಕ್ ಆಗ್ತಾರೆ. ಸೊಸೆ ಎಂದರೆ ಮನೆ ಕೆಲಸದವಳನ್ನ ಇಟ್ಟು ಮನೆ ನಿಭಾಯಿಸುವುದಾ ಎಂದು ಪೂಜಾ ಕೇಳುತ್ತಾಳೆ. ಸೊಸೆ ಎಂದರೆ ಆಫೀಸಿನಲ್ಲೂ ಕೆಲಸ ಮಾಡಿ ಮನೆ ಕೆಲಸವನ್ನು ನಿಭಾಯಿಸುವುದು, ಅದನ್ನು ಶ್ರೇಷ್ಠ ಸರಿಯಾಗಿ ಮಾಡುತ್ತಿದ್ದಾಳೆ ಎಂದು ತಾಂಡವ್ ಹೇಳ್ತಾನೆ. ಹಾಗೆಯೇ ಮನೆ ಸೊಸೆಯನ್ನ ಆಫೀಸಿಗೆ ಕಳಿಸಿದಷ್ಟು ಹಿಂದಿನ ಕಾಲದವರು ನಮ್ಮ ಅತ್ತೆ ಅಲ್ಲ ಎಂದು ಶ್ರೇಷ್ಠ ಹೇಳ್ತಾಳೆ. ಇನ್ನೇನು ಎಲ್ಲ ಸರಿ ಆಯ್ತು ಎನ್ನುವ ಹೊತ್ತಿಗೆ ಶ್ರೇಷ್ಠ ಹಾಗೂ ತಾಂಡವನನ್ನ ನಿಲ್ಲಿಸಿ ಮನೆ ಕೆಲಸದವಳು ಕಂಡೀಷನ್ ಹಾಕ್ತಾಳೆ. ನಾನು ಬೆಳಗಿನಿಂದ ಸಂಜೆವರೆಗೂ ಇಲ್ಲಿ ಇರಬೇಕಂದ್ರೆ ನನ್ನ ಕಂಡೀಷನ್ಗೆ ನೀವು ಒಪ್ಪಬೇಕು. ನನಗೆ ಮನೆಯಲ್ಲಿ ಧಾರಾವಾಹಿ ನೋಡಲು ಅವಕಾಶ ಮಾಡಿಕೊಡ್ಬೇಕು. ಮಧ್ಯಾಹ್ನ 1 ಗಂಟೆ ನಿದ್ರೆ ಮಾಡ್ತೇನೆ, ಸಂಜೆ 7ಕ್ಕೆ ವಾಪಸ್ ಹೋಗ್ತೇನೆ ಅಂತಾಳೆ. ಈ ಕಂಡೀಷನ್ ಆಗಿಲ್ಲ ಎಂದಾದ್ರೆ ನಾನು ಇಲ್ಲಿ ಇರೋದೇ ಇಲ್ಲ ಎಂದು ಮನೆಗೆಲಸದವಳು ಹೇಳಿದ್ದಾಳೆ. ಅವಳ ಕಂಡೀಷನ್ ಅತಿ ಎನಿಸಿದ್ರೂ ತಲೆನೋವು ತಪ್ಪಿದ್ರೆ ಸಾಕು ಅಂತ ತಾಂಡವ್ ಶ್ರೇಷ್ಠ ಒಪ್ತಾರೆ. ಒಲೆ ಮೇಲೆ ಇಟ್ಟ ಅಡಿಗೆಯನ್ನ ಮರೆತು ಮನೆ ಕೆಲಸದವಳು ಟಿವಿ ನೋಡ್ತಾ ಕೂರ್ತಾಳೆ. ಅವಳನ್ನ ನೋಡಿ ಭಾಗ್ಯ ಸಿಟ್ಟಾಗ್ತಾಳೆ. ಕುಸುಮ ಬಂದು ಟಿವಿಯನ್ನ ಆಫ್ ಮಾಡ್ತಾಳೆ. ಆಗ ಮನೆ ಕೆಲಸದವಳು ಬಂದು, ಹಲೋ, ಟಿವಿ ಯಾಕೆ ಆಫ್ ಮಾಡಿದ್ರಿ ಎಂದು ಪ್ರಶ್ನಿಸಿದ್ದಾಳೆ. ಇದರಿಂದ ಕೋಪಗೊಂಡ ಕುಸುಮ, ಇನ್ನೇನು ಮಾಡ್ಬೇಕು, ನೀನು ಮಾಡ್ತಿರೋ ಪುಂಡಾಟಕ್ಕೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ಬೇಕಾ, ನಿನ್ಗೆ ನೀನು ತುಂಬಾ ಜಾಸ್ತಿ ಮಾಡ್ತಾ ಇದ್ದೀಯ ಅಂತ ಅನ್ನಿಸೋದಿಲ್ವಾ ಎಂದು ಕೇಳಿದ್ದಾಳೆ. ಸದ್ಯ ತಾಂಡವ್ ಶ್ರೇಷ್ಠ ಆಫೀಸಿನಲ್ಲಿದ್ದರೆ ಇತ್ತ ಮನೆ ಕೆಲಸದವಳನ್ನ ಭಾಗ್ಯ ಕುಸುಮ ಹೊರಹಾಕಲು ಪ್ಲಾನ್ ಮಾಡ್ತಾ ಇದ್ದಾರೆ.